ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸುಮಾರು ದಿನದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಆಲ್ಮೋಸ್ಟ್ ಒಂದು ವಾರ ಆಗಿತ್ತು, ವಾರಕ್ಕಿಂತ ಜಾಸ್ತಿ ಆಯಿತು. ಅಂದರೆ ಹೇರ್ ಕಟ್ ಮಾಡಿದ ವೀಡಿಯೋನೇ ಲಾಸ್ಟ್ ಹಾಕಿದ್ದು ಅನಿಸುತ್ತೆ. ಅದ್ರ ಮೇಲೆ ವೀಡಿಯೋನೇ ಹಾಕಿರಲಿಲ್ಲ. ರೀಸನ್ ಏನಪ್ಪ ಅಂದರೆ ಅಮ್ಮಗೆ ಹುಷಾರಿರಲಿಲ್ಲ. 5 ಡೇಸ್ ಒಳಗೆ ವೈರಲ್ ಫೀವರ್ ಬಂದುಬಿಟ್ಟಿತ್ತು. ಅವಳು ಆರಾಮಾದ್ಲು ಅಂತಿದ್ದಂಗೆ ನನಗೆ ಸ್ವಲ್ಪ ಕೋಲ್ಡ್, ಮೈಕೈ ನಾವೆಲ್ಲ ಸ್ಟಾರ್ಟ್ ಆಯಿತು. ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಕೋಲ್ಡ್ ಕೂಡ ಕಮ್ಮಿ ಆಗಿಲ್ಲ. ಅದಕ್ಕಿಂತ ಮುಂಚೆ ರೆಸಿಪಿ ಏನಂತ ಹೇಳ್ತೀನಿ. ಇಡ್ಲಿ ಮತ್ತು ಟೊಮೆಟೊ ಚಟ್ನಿ ಮತ್ತು ಪಲ್ಯ ಮಾಡೋಣ ಅಂತ ಹೇಳಿ ಚಟ್ನಿಗೋಸ್ಕರ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಒಂದು 2 ಕಡಲೆ ಬೀಜ ಹಾಳಾಗಿತ್ತು ಅಂತ ತೆಗೆದು ಹೊರ ಹಾಕಿಬಿಟ್ಟೆ. ನನಗೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಫೀವರ್ ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ, ಆ ರೀತಿ ಏನಕ್ಕಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಮ್ಮಗೂ ಅಷ್ಟೇ ಜ್ವರ. ರಾತ್ರಿ ನೈಟ್ ಸ್ಟಾರ್ಟ್ ಆಯಿತು. ಕರ್ಕೊಂಡು ಹೋದಾಗ ತುಂಬ ಫೀವರ್ ಇದೆ ಅಂತ ಹೇಳಿದ್ರು ಅಂತ ಹೇಳಿ ಅವ್ಳಿಗೂ ಮೆಡಿಷನ್ ಹಾಕಿ ಕಮ್ಮಿ ಮಾಡಿದೆ. ಹಾಗೆ ಇಲ್ಲಿ ಕಡಲೆ ಬೀಜ ಹುಡ್ಕೊಂಡು ಆದ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಹಸಿಮೆಣ್ಸಿನ್ಕಾಯಿನ ಟೊಮೆಟೊ ಒಟ್ಟಿಗೆ ಹಾಕ್ಕೋಬೋದು, ಬಟ್ ಆದರೆ ಹಸಿ ಸ್ಮೆಲ್ ಇರುತ್ತೆ, ಅಷ್ಟು ಚೆನ್ನಾಗಾಗಲ್ಲ ತಿನ್ನಲಿಕ್ಕೆ. ಹಸಿ ಫ್ಲೇವರ್ ಸಿಗುತ್ತೆ ಅಂತ ಹೇಳಿ ಈ ಥರ ಮೊದಲೇ ಹುರ್ಕೊತಾ ಇದ್ದೀನಿ. ಅದಾದ ಹುರ್ಕೊಂಡ ನಂತರ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊತೀನಿ. ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಅಂದರೆ ಯಾವುದ್ರಲ್ಲೂ ಹಸಿ ಸ್ಮೆಲ್ ಇರಬಾರ್ದು. ಹಸಿ ಸ್ಮೆಲ್ ಇದ್ದರೆ ಈ ಚಟ್ನಿ ಅಷ್ಟು ಚೆನ್ನಾಗಿ ಅನಿಸಲ್ಲ, ಹಸಿ ಅನಿಸುತ್ತೆ. ಅದು ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂತ ಹೇಳಿ ನೀಟಾಗಿ ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊತೀನಿ. ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡಾದ ನಂತರ ನಾನು ಈ ಟೊಮೆಟೊ ಹಣ್ಣು ಹಾಕ್ಕೊಳ್ತೀನಿ. ಒಂದು ಮರ್ತೋಗಿದೆ, ಈರುಳ್ಳಿ ಒಟ್ಟಿಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಹುರ್ಕೊಂಡಿದ್ದೀನಿ. ಅದರ ಈರುಳ್ಳಿ ಒಟ್ಟಿಗೆ ಹಾಕ್ಕೊಂಡಿದ್ದೆ. ಟೊಮೆಟೊ ಹಣ್ಣಿನ ಜೊತೆಗೆ ನಾನು ಅರಿಶಿನ ಪುಡಿ, ಉಪ್ಪು ಏನೂ ಹಾಕ್ಕೊಂಡಿಲ್ಲ. ಹಾಗೆ ಅದನ್ನು ಕೂಡ ಸಾಫ್ಟ್ ಆಗುವವರೆಗೆ ಹುರ್ಕೋತೀನಿ. ನೀವು ಈ ಟೈಮಲ್ಲಿ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡಿದ್ದೆ. ಅರಿಶಿನ ಪುಡಿ ಬೇಡ, ಉಪ್ಪು ಹಾಕ್ಕೊಂಡಿದ್ರೆ ಲಾಸ್ಟ್ ಮಿಕ್ಸಿ ಹಾಕುವಾಗ ಉಪ್ಪು ಹಾಕ್ಕೊಳ್ಳೋದು ಬೇಡ. ನಾನು ಈ ಥರ ಸಾಫ್ಟ್ ಆಗುವವರೆಗೂ ಹುರ್ಕೊಂಡು ನಂತರ ನೀಟಾಗಿ ಒಂದು ಸೈಡಲ್ಲಿ ಎತ್ತಿಟ್ಕೊತೀನಿ. ಜಾಸ್ತಿ ಹೊತ್ತೇನು ಬೇಯಿಸಿಲ್ಲ, ಒಂದು 5 ನಿಮಿಷ ಬೇಯಿಸಿದ್ದೀನಿ ಅಷ್ಟೇ ಗ್ಯಾಸ್ ಮೇಲೆ. ಚಟ್ನಿದು ಏನು ಮಸಾಲೆ ರೆಡಿ ಮಾಡಿದ್ದಲ್ವ, ಅದು ತಣ್ಣಗಾಗೋದ್ರೊಳಗೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊತೀನಿ. ಎಣ್ಣೆಗೆ ಒಂದು ಸಣ್ಣದು ಪಲಾವ್ ಎಲೆ, 2 ಚಕ್ಕೆ, ಹಾಗೆ 1 ಇಂಚ್ ಚಕ್ಕೆ, 2 ಲವಂಗನ ಹಾಕ್ಕೊಂಡು ಈರುಳ್ಳಿನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಹಸಿ ಸ್ಮೆಲ್ ಹೋಗುವಾಗ ನೀಟಾಗಿ ಹುರ್ಕೋತೀನಿ. ಈ ಪಲ್ಯನ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ತುಂಬ ಐಟಮ್ ಬೇಕು ಅನ್ನೋ ಥರ ಏನಿಲ್ಲ, ದಿಢೀರಾಗಿ ಕೂಡ ಆಗುತ್ತೆ. ಒಂದು 5 ನಿಮಿಷ ಟೈಮ್ ಸಿಕ್ಕರೆ ಸಾಕು, ಆದಷ್ಟು ಬೇಗ ಮಾಡ್ಕೊಬಿಡ್ಬೋದು. ನನಗೂ ಕೂಡ ಇನ್ನೂ ಹುಷಾರಾಗಿಲ್ಲ, ಸ್ವಲ್ಪ ಹಾಗೇ ಇದೆ ಕೋಲ್ಡ್ ಅಂತ ಹೇಳಿ. ಅದರಲ್ಲೂ ಅಡುಗೆ ಮಾಡಬೇಕಲ್ಲ, ಹಾಗೆ ಊರಿಗೆ ಕೂಡ ಹೋಗೋದಿತ್ತು. ಅದಕ್ಕೆ ಅರ್ಜೆಂಟಾಗಿ ಇಡ್ಲಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳಿ ಇಡ್ಲಿಗೆ ನೆನೆಸಿಟ್ಕೊಂಡಿದ್ದೆ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋರು ಹುಡ್ಕೊಂಡ ನಂತರ ತರಕಾರಿ ಕೂಡ ಹಾಕ್ಕೋತೀನಿ. ತರಕಾರಿನ ಒಂದು 5 ನಿಮಿಷ ಬೇಯಿಸ್ಕೊಂಡು ನಂತರ ಟೊಮೆಟೊ ಹಣ್ಣು ಹಾಕ್ಕೊತೀನಿ. ಟೊಮೆಟೊ ಹಣ್ಣು ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ, ಜಸ್ಟ್ ಹಾಗೆ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಅದು ಪಲ್ಯ ಅಲ್ವಾ, ವಿಷಲ್ ಹೊಡ್ಸೋತ್ತಿಗೆ ಸರಿಯಾಗುತ್ತೆ. ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ. ಹಾಗೆ ಈ ಥರ ಹುರ್ಕೊಂಡಾದ ನಂತರ ಒಂದು ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಡ್ತೀನಿ. ಇದರೊಟ್ಟಿಗೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ನಾನು ಲಾಸ್ಟೇ ಹಾಕ್ಕೊಂಡಿದ್ದಂಗೆ ಬರ್ತೋಗಿತ್ತು, ಅದಕ್ಕೆ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ, ಹೊತ್ತಿಸ್ಕೋಬೇಡಿ. ಒಂದು ವೇಳೆ ಹೊತ್ತೊತ್ತೆ ಅನ್ನೋದಾದರೆ ನೀವು ಸ್ವಲ್ಪ ನೀರು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ತರಕಾರಿಗೆ ಈ ಖಾರ ಪುಡಿ ಮಸಾಲೆ ಎಲ್ಲ ಹಿರಿಯೋವರೆಗೂ ನೀಟಾಗಿ ಒಂದು 2 ನಿಮಿಷ, ಅಂದರೆ ಒಂದು 2ರಿಂದ 5 ನಿಮಿಷ ನೀಟಾಗಿ ಹುರ್ಕೋತೀನಿ. ಹುರ್ಕೊಂಡಾದ ನಂತರ ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ, ಇದು ಕಾಯಿ ಮಾತ್ರ ರುಬ್ಬಿಟ್ಕೊಳ್ಳೋದಷ್ಟೇ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೋದು. ಬೇಡ ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಬೋದು. ನನಗೆ ಇಡ್ಲಿಗೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೆ, ಜಾಸ್ತಿ ಏನು ನೀರು ಹಾಕ್ಕೊಂಡಿಲ್ಲ ನಾನು. ಈಗ ಎಷ್ಟು ನೀರು ಹಾಕಿದೆ ಅಷ್ಟೇ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಹಾಗೆ ನಾನು ಈ ಖಾರ ಪುಡಿ ಹಾಕ್ಕೊಂಡಿದ್ದೀನಿ, ನೀವು ಆವಾಗ ಹಾಕ್ಕೋಬೋದು. ನಂತರ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಜೋರಾಗಿ ಕುದಿ ಬರೋವರೆಗೂ ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹೊಡ್ಸ್ಕೊತೀನಿ. ಜಾಸ್ತಿ ಹೊಡಿಸ್ಕೋಬೋದು, ಬಟ್ ಮೊದಲೇ
ಸ್ವಲ್ಪ ಒಗ್ಗರಣೆಲ್ಲ ಒಂದು 5 ನಿಮಿಷ ಬೇಯಿಸಿರ್ತೀವಲ್ವ, ಅದಕ್ಕೋಸ್ಕರ ಇಟ್ಟಾಗ 3 ವಿಷಲ್ ಹೊಡೆಸಿದ್ರೆ ಸಾಕು. ಅದು 3 ವಿಷಲ್ ಹೊಡೆಯೋದ್ರೊಳಗೆ ಈ ಕಡೆ ಇಡ್ಲಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ 3 ಜನ ಅಂದರೆ ಅಮ್ಮನೂ ಇನ್ನೂ ಏನು ಒಂದು ಇಡ್ಲಿ ತಿಂತಾಳೆ ಅಷ್ಟೇ, ಮುದ್ದೂ 2-3 ತಿಂತಾನೆ. ಅವ್ರಿಗೂ ಜಾಸ್ತಿ ತಿನ್ನಲ್ಲ, ಅವ್ರಿಗೂ ಅದು ಇಡ್ಲಿ ಅಷ್ಟು ಇಷ್ಟ ಆಗೋಲ್ಲ. ಬಟ್ ನಂಗೆ ಇಡ್ಲಿ ಇಷ್ಟ, ಅದಕ್ಕೋಸ್ಕರ ಇಡ್ಲಿ ಮಾಡ್ತಾಯಿರ್ತೀನಿ ಅಂತ ಹೇಳಿ 10 ಇಡ್ಲಿ ಆಗುತ್ತೆ, ಅಷ್ಟಿದೆ ಸಾಕು ನಮ್ಮ ಮಿಶ್ರಣಕ್ಕೆ ಅಂತ ಹೇಳಿ 2 ಸುತ್ತು ಹಾಕೋತೀನಿ. ಹಾಗೆ ಅದು ಬೇಯೋದ್ರೊಳಗೆ ಇಡ್ಲಿ ಆಗೋದ್ರೊಳಗೆ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಳ್ಳೋದು ಶೇಂಗಾ ಬೀಜ, ಹಾಗೆ ಏನು ಮಸಾಲೆ ರೆಡಿ ಮಾಡಿಟ್ವಲ್ಲ ಚಟ್ನಿಗೋಸ್ಕರ ಟೊಮೆಟೊ ಹಣ್ಣು ಈರುಳ್ಳಿನ ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡು ನೀರು ಹಾಕ್ಕೊಳ್ಳಲ್ಲ, ಹಾಗೆ ರುಬ್ಕೊಬರ್ತೀನಿ. ನಾನಿಲ್ಲಿ ಮೊದಲೇ ಉಪ್ಪು ಹಾಕ್ಕೊಂಡಿರಲಿಲ್ಲಲ್ಲ, ಅದಕ್ಕೆ ಒಂದು 1/2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ರುಬ್ಕೊಬರ್ತೀನಿ. ಆದಷ್ಟು ನೈಸಾಗಿ ರುಬ್ಬಿ ತರಿ ಇದ್ದರೆ ಚೆನ್ನಾಗಲ್ಲ, ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಅಂದರೆ ನಾನು ಗಂಧ ಹತ್ರ ರುಬ್ಕೊಬಂದಿದ್ದೀನಿ, ಆ ಥರ ರುಬ್ಕೊಬಂದರೆ ಆಯಿತು. ಅಷ್ಟರೊಳಗೆ ಈ ಕಡೆ ವಿಷಲ್ ಕೂಡ ಆಗಿತ್ತು, ಪಲ್ಯ ಕೂಡ ರೆಡಿಯಾಗಿತ್ತು. ನೋಡಿ ಯಾವ ಥರ ಬಂದಿದೆ ಅಲ್ಲ, ಮೇಲ್ಮೇಲೆ ಪಲ್ಯ ಮಸಾಲೆಲ್ಲ ಹಾಗೆ ನಿಂತಿದೆ. ನನಗೆ ಇದು ಸಾಕನ್ನಿಸ್ತು, ಯಾಕಂದರೆ ಇಡ್ಲಿಗಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ನನಗೆ ಸ್ವಲ್ಪ ಅನ್ನಕ್ಕೆ ಬೇಕಿತ್ತು, ಅದಕ್ಕೋಸ್ಕರ ಪಲ್ಯ ಮಾಡಿದ್ದಾಗಿತ್ತು. ಯಾಕಂದರೆ ನೈಟ್ ಊರಿಗೆ ಹೋಗೋದ್ರಿಂದ ಮನೇಲಿ ಯಾವುದೂ ಉಳಿಸೋದಕ್ಕೆ ಸರಿಯಾಗಲ್ಲ. ನಮ್ಮನೆ ಬರೋದು ಲೇಟು, ಹಾಗೆ ನಾನು ಕೂಡ ಒಂದು ವಾರ ಇದ್ದು ಬರೋದ್ರಿಂದ ಎಲ್ಲ ಹಾಳಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ. ರಾತ್ರಿ ಬೇಕಾದ್ರೆ ಉಪ್ಪಿಟ್ಟು ಚಿತ್ರಾನ್ನ ಮಾಡ್ಕೋಬೋದು, ಬಟ್ ಮಧ್ಯಾಹ್ನಕ್ಕೆ ಏನಾದ್ರು ಬೇಕಲ್ಲ ಅಂತ ಹೇಳಿ ಮಾಡ್ಕೊಂಡಿದ್ದಾಗಿತ್ತು. ಅಷ್ಟರೊಳಗೆ ಪಲ್ಯ ಮುಚ್ಚಿಟ್ಕೊಂಡೆ. ಮತ್ತು ನಂತರ ಇಡ್ಲಿ ಪಲ್ಯ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ಚಟ್ನಿಯೂ ತುಂಬ ಚೆನ್ನಾಗಿತ್ತು. ನೀವು ಬೇಕಾದ್ರೆ ಟ್ರೈ ಮಾಡಿ ಒಂದು ಸಲ. ಹಾಗೆ ಇಲ್ಲಿ ನಮ್ಮನೆ ಸ್ಟ್ರೈಟ್ನರ್ ಮತ್ತು ನನಗೆ ಹೇರ್ ಶಾಂಪು ಮತ್ತು ಕಂಡೀಷ್ನರ್ ಬೇಕು ಅಂತ ಹೇಳಿದೆ, ಅದನ್ನು ಕೂಡ ತಂದು ಕೊಟ್ಟಿದ್ದರು. ಚೆನ್ನಾಗಿರುತ್ತೆ ತಂದುಕೊಡಿ ಅಂದಿದ್ದೆ, ಬಟ್ ಅವ್ರು ಮೆಡಿಕಲ್ ಅವ್ರ ಹತ್ರ ಕೇಳಿದಾಗ ಅಣ್ಣ ಇದು ತುಂಬ ಚೆನ್ನಾಗಿರುತ್ತೆ, ತಗೊಂಡೋಗಿ ಯೂಸ್ ಮಾಡೋಕ್ಕೆ ಹೇಳಿ, ನಮ್ಮನೆಲ್ಲ ಇದು ಯೂಸ್ ಮಾಡೋದಂತ ಹೇಳಿದ್ರಂತೆ. ಅದಕ್ಕೋಸ್ಕರ ನೋಡು ಇದು ಚೆನ್ನಾಗಿದೆಯಂತೆ, ನೋಡು ಒಂದ್ಸಲ ಯೂಸ್ ಮಾಡು, ನೆಕ್ಸ್ಟ್ ಚೆನ್ನಾಗಿಲ್ಲ ಅಂದರೆ ಬೇರೆ ತಂದು ಕೊಡ್ತೀನಿ ಅಂತ ಹೇಳಿದರು. ಇದು ಆಲ್ಮಂಡ್ದು ತುಂಬ ಚೆನ್ನಾಗಿತ್ತು ಸ್ಮೆಲ್ಲು. ಅದೇ ಓಪನ್ ಮಾಡಿರಲಿಲ್ಲ, ನಂತರ ಓಪನ್ ಮಾಡಿದಾಗ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು. ಇಲ್ಲಿ ನಮ್ಮನೆ ನನ್ನ ಮಗಳಿದ್ದಾಳಲ್ಲ, ಏನು ಕಿತಾಪತಿ, ಏನು ಕೆಲಸ ಮಾಡೋಕ್ಕೆ ಬರಲ್ಲ, ಬರೀ ಕಿತಾಪತಿ. ಅದ್ರ ಮಧ್ಯೆ ನನ್ನ ಮಗ ಬೇರೆ ಮಧ್ಯೆ ಬರ್ತಾಯಿದ್ದ, ಏನಾದ್ರು ತೋರಿಸೋಣ ಅಂತ ಇದ್ದರೆ ಮಧ್ಯೆ ಬರ್ತಾರೆ. ನೋಡಿ ಕೈ ಎಷ್ಟು ಫಾಸ್ಟಾಗಿ ಕೊಡುತ್ತೆ ಅಂದರೆ ಈ ಮಕ್ಕಳದು, ನಿಜವಾಗ್ಲೂ ಈ ಬೆಕ್ಕುಗಳದ್ದು ಕೂಡ ಅಷ್ಟು ಫಾಸ್ಟಾಗಿ ಕೊಡಲ್ಲ, ಅಷ್ಟು ಫಾಸ್ಟಾಗಿ ಈ ಮಕ್ಕಳು ಕೈ ಓಡ್ತಾ ಇರುತ್ತೆ. ಇವಳು ಹ್ಯಾಂಡ್ ಕೂಡ ಅಷ್ಟೇ ಫಾಸ್ಟಾಗಿ ಓಡ್ತಾಯಿತ್ತು. ಹಾಗೆ ಸ್ಟ್ರೈಟ್ನರ್ ಕೂಡ ಹೇಳಿದ್ದೆ ಅಲ್ವಾ, ಅದನ್ನು ಕೂಡ ತಂದಿದ್ರು. ನನಗೆ ಇದು ಫಸ್ಟ್ ಆನ್ ಮಾಡೋದು ಗೊತ್ತೇ ಆಗಿರಲಿಲ್ಲ, ಹೇಗೆ ಆನ್ ಮಾಡೋದು ಅಂತ ಹೇಳಿ. ನಾನು ಏನೋ ಕೆಲಸ ಮಾಡಲಿಕ್ಕೆ ಅಂತ ನಮ್ಮನೇಲಿ ತಿಂಡಿ ತಿಂದಿಲ್ಲ, ಅವ್ರಿಗೆ ಹಾಕ್ಕೊಡ್ಬೇಕು ಅಂತ ಹೋಗೋ ಟೈಮಲ್ಲಿ ಒತ್ತಿ ಇಟ್ಟಿಲ್ಲ, ಅದು ಓಪನೇ ಆಗ್ತಿರಲಿಲ್ಲ. ಆಮೇಲೆ ನೋಡೋಣ ಅಂತ ಅವ್ರು ತಿಂಡಿ ಹಾಕಿ ಬರೋದ್ರೊಳಗೆ ನನ್ನ ಮಗ ಓಪನ್ ಮಾಡಿಟ್ಟಿದ್ದ. ಇದು ಹೇಗೆ ಓಪನ್ ಮಾಡೋದು ಮನೆ ಅಂತ ಕೇಳಿದಾಗ ಅವನಮ್ಮ ಇಲ್ಲಿದೆ ಅಂತ ಅವನು ತೋರಿಸ್ದ. ನಂಗೆ ಗೊತ್ತೇ ಆಗಿಲ್ಲ ಅವನು ಓಪನ್ ಮಾಡಿದ್ದು ಹೇಗೆ ಓಪನ್ ಮಾಡ್ದ. ಕೆಲವೊಂದು ನಮ್ಮ ಮಕ್ಕಳಿಂದ ಆಗತ್ತೆ ಅನ್ನೋದು ಇದಕ್ಕೆ ಅನಿಸುತ್ತೆ. ನಮ್ಗಿಂತ ಅವ್ರು ಫಾಸ್ಟ್ ಇರ್ತಾರೆ, ನಾವೇ ಸ್ಲೋ ಇರ್ತೀವಿ ಅಂತ ಅನಿಸುತ್ತೆ. ಇಷ್ಟು ಕಂಪ್ಯೂಟರ್ ಯುಗ ಅಲ್ವಾ, ಅದಕ್ಕೋಸ್ಕರ ನನ್ನ ಮಗಳು ಬಂದು ಅಲ್ಲೇ ಎಲ್ಲ ಎಳಿತಾ ಇರ್ತಾಳೆ. ಹಾಗೆ ಇದಿಷ್ಟು ತಂದು ಕೊಟ್ಟಿದ್ರು, ಹಾಗೆ ಒಂದು ಕ್ಲಿಪ್ ತಗೊಂಡೆ ಅಷ್ಟೇ. ಹಾಗೆ ಊರಿಗೆ ಹೋಗೋದಿತ್ತು ಅಲ್ವಾ ಅಂತ ಹೇಳಿ ಬಟ್ಟೆ ಹಾಕಿಲ್ವಲ್ಲ ಮೇಲೆ, ಮಳೆ ಕೂಡ ಬರ್ತಿತ್ತು. ಆಲ್ಮೋಸ್ಟ್ 5ರಿಂದ 6 ದಿನದ ಬಟ್ಟೆ ಆಗಿಬಿಟ್ಟಿತ್ತು, ತುಂಬಾ ಬಟ್ಟೆ ಇತ್ತು ಮಡ್ಚೋದು. ಹಾಗೆ ಕ್ಲಿಪ್ಗಳೆಲ್ಲ ಇಟ್ಟಿದ್ದೆ, ನಮ್ಮನೆ ಇನ್ನೂ ಜಾಸ್ತಿ ಕ್ಲಿಪ್ ಇತ್ತು, ಆದರೆ ಮಕ್ಕಳೆಲ್ಲ ಆಟಾಡಿ ಎಲ್ಲಿ ಬೇಕಾದ್ರೆ ಒಗೆಸ್ಬಿಟ್ಟಿದ್ದಾರೆ. ಒಂದು ಸಿಕ್ಕಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ. ಅದರಲ್ಲೂ ಅಡ್ಡಿಲ್ಲ ಅಂತ ಹೇಳಿ ಇರೋ ಕ್ಲಿಪ್ಪನ್ನೇ ನೆಟ್ಟಿಗೆ ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕಲ್ಲ ಅಂತ ಎತ್ತಿಟ್ಕೊಂಡೆ. ಹಾಗೆ ಬಟ್ಟೆ ಕೂಡ ತುಂಬಾ ಇತ್ತು, ಇಲ್ಲಿರೋದಲ್ಲದೆ ಅಲ್ಲಿ ಬಕೆಟಲ್ಲಿ ಕೂಡ ಅರ್ಧ ಬಟ್ಟೆ ಇಟ್ಟಿದ್ದೆ, ಅದನ್ನು ಕೂಡ ಮಡ್ಚ್ಕೊಂಡು ನಾವು ಊರಿಗೆ ಹೋಗೋದ್ರೊಳಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ, ನಾವು ಊರಿಗೆ ಹೋಗೋದ್ರಲ್ಲದೆ ಮತ್ತವ್ರಿಗೆ ಬಂದಾಗ ಯಾವ ರೀತಿ ಕ್ಲೀನ್ ಮಾಡೋದು ಇರಬಾರ್ದು. ಯಾಕಂದರೆ ಪಾಪ ಅವ್ರು ಕೆಲಸದಿಂದ ಬರ್ತಾರೆ, ಅವ್ರಿಗೂ ಸುಸ್ತಾಗಿರುತ್ತೆ. ಮಧ್ಯೆ ನಾವು ಈ ರೀತಿ ಕ್ಲೀನ್ ಮಾಡೋಕ್ಕೆ ಕೊಟ್ಟೋದ್ರೆ ಅವ್ರಿಗೂ ತುಂಬಾ ಬೇಜಾರಾಗುತ್ತೆ. ಇದೇನಪ್ಪ ಅಲ್ಲೂ ಮಾಡಿಬರ್ಬೇಕು ಇಲ್ಲೂ ಮಾಡಿಬರ್ಬೇಕು ಅನ್ನೋ ರೀತಿ ಆಗ್ತಿರತ್ತೆ. ಮೊದಲೇ ಮಕ್ಕಳಿರಲ್ಲ ಮನೆಯಲ್ಲಿ, ಅವ್ರಿಗೂ ಬೇಜಾರಾಗ್ತಿರತ್ತಲ್ವ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ಬಿಡೋಣ ಪಾಪ ಅಂತ ಹೇಳಿ ಹಾಸಿಗೆನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ಇದು ಸುಮಾರು ದಿನ ಆಗಿತ್ತು ಹಾಕಿ, ಯಾವಾಗಲೂ ಚೇಂಜ್ ಮಾಡ್ತಿದ್ದೆ, ಬಟ್ ಈಗ ಆಗ್ತಾನೆ ಇರಲಿಲ್ಲ. ಯಾಕಂತ ಗೊತ್ತಿಲ್ಲ, ಇತ್ತೀಚೆಗೆ ತುಂಬಾ ಸೋಂಬೇರಿ ಆಗಿಬಿಟ್ಟಿದೆ. ಹಾಗೆ ಇಲ್ಲಿ ಒಗೆದಿಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಹಸಣ ಅಂತ ಬಂದು ನೀಟಾಗಿ ಹಾಸ್ಕೋತಾ ಇದ್ದೀನಿ. ಇದು 2 ಹಾಸಿಗೆ ಇರೋದ್ರಿಂದ ಅದು ಹಾಕೋದು ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಆ ಕಡೆ ಈ ಕಡೆ ದಾಟ್ಲಿಕ್ಕೆ ಕಷ್ಟ ಆಗುತ್ತೆ.
ಅದರಲ್ಲೂ ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ನನಗಿನ್ನೂ ಕಷ್ಟ ಆಗುತ್ತೆ. ಸ್ವಲ್ಪ ಕಮ್ಮಿ ಮಾಡೋಣ ತಳ್ಳಾಗೋಣ ಅಂದ್ಕೋತೀನಿ. ಬಟ್ ನಮ್ಮನೆ ಬೈತಾ ಇರ್ತಾರೆ, ಯಾವತ್ತ ನೀನು ಮಾತ್ರ ತಳ್ಳಾಬೇಡ, ನೀನು ನೋಡೋಕ್ಕಾಗಲ್ಲ ಅಂತ ಇರ್ತಾರೆ. ಅದಕ್ಕೋಸ್ಕರ ಸುಮ್ಮನೆ ಇರೋದು ಅಷ್ಟೇ. ಅದು ನೋಡಬೇಕು, ಒಂದು ಸ್ವಲ್ಪ ಒಪ್ಪಿಸಿ ಹೇಗಾದ್ರು ಮಾಡಿ ತಳ್ಳಾಬೇಕಂತ ಅನ್ಕೋತೀನಿ. ಅಷ್ಟರೊಳಗೆ ಇದು ಹಾಸಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಅದೇ ಪ್ಲೇಸಲ್ಲಿ ಇದು ಒಂದು ಸ್ವಲ್ಪ ತಗೊಂಡೋಗೋ ಬಟ್ಟೆಗಳಿತ್ತಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡೆ. ಯಾಕಂದರೆ ಕೆಲವೊಮ್ಮೆ ತಗೊಂಡೋಗೋ ಬಟ್ಟೆ ಕೂಡ ಮಿಸ್ ಆಗ್ಬೋದು ಅಂತ ಹೇಳಿ. ಹಾಗೆ ಪಾತ್ರೆ ಕೂಡ ತೊಳ್ಕೊಂಡೆ. ಮಧ್ಯಾಹ್ನದಿಂದ ಏನೂ ತೊಳೆದಿರಲಿಲ್ಲ ಅಂತ ಹೇಳಿ ಪಾತ್ರೆ ಕೂಡ ತೊಳೆದು ನೀಟ್ ಮಾಡಿಕೊಂಡೆ. ಇಲ್ಲೊಂದು ಸ್ವಲ್ಪ ಮೆಸ್ಸಿ ಆಗಿತ್ತು, ನೋಡ್ಬೋದು ಯಾವ ರೀತಿ ಮೆಸ್ಸಿ ಆಗಿದೆ ಅಂತ ಹೇಳಿ. ಅದನ್ನ ಕೂಡ ನೀಟಾಗಿ ತಕ್ಕೊಂಡೆ. ಈ ಗಂಡಸ್ರಿಗೆ ಕೆಲಸ ವಹಿಸ್ಬಿಟ್ರೆ ಮುಗ್ದೋಗ್ಬಿತ್ತು ಕತೆ ನಮ್ಮದು. ಆ ತುಪ್ಪ ಏನು ಮಾಡಿದ್ದಾರೆ, ನನ್ನ ಮಗನಿಗೆ ಹಾಕ್ಲಿಕ್ಕಂತ ಹೇಳಿ ತುಪ್ಪನ ತೊಗೊಂಡಿದ್ದಾರೆ ಆಯಿತಾ. ತುಪ್ಪ ಅದರಲ್ಲಿ ಸ್ಪೂನ್ ಯಾವ್ದಾದ್ರು ನೋಡಲೇ ಇಲ್ಲ, ಹಾಗೆ ಬಗ್ಗಿಸ್ಬಿಟ್ಟಿದ್ದಾರೆ. ಇಲ್ಲ ಎಕ್ಸ್ಟ್ರಾ ಸ್ಪೂನ್ ಯೂಸ್ ಮಾಡ್ಬೋದಿತ್ತು, ಬಟ್ ಹಾಗೆ ಇಟ್ಟಿರೋದ್ರಿಂದ ಹಾಗೆ ಬಗ್ಸಿದಾರಲ್ವ ಸೈಡಲ್ಲೆಲ್ಲ ಆಗಿಬಿಟ್ಟಿತ್ತು. ಈ ಥರ ವೇಸ್ಟ್ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ. ತುಪ್ಪ ಆಲ್ಮೋಸ್ಟ್ ರೇಟ್ ನಿಮಗೆ ಗೊತ್ತು ಎಷ್ಟಿರುತ್ತೆ ಅಂತ ಹೇಳಿ. ಮನೇಲಿ ಮಾಡೋದಿದ್ರು ಅಷ್ಟೇ ಇದಿರುತ್ತೆ, ಹಾಗೆ ಹೊರಗಡೆ ತರಿಸೋದಿದ್ರು ಅಷ್ಟೇ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ನೀಟಾಗಿ ಅವ್ರಿಗೆ ಹೇಳ್ತಾ ಒಂದು ಕಡೆ ನೀಟಾಗಿ ಎತ್ತಿಟ್ಕೋತಾ ಇದ್ದೆ. ಅವರು ಕೂಡ ಮಲ್ಕೊಂಡಿದ್ರು, ಹಾಗೆ ಅವ್ರು ಮೊಬೈಲ್ ನೋಡ್ತಾ ಇದ್ರಲ್ವ ಅಂತ ಹೇಳಿ ಹಾಗೂ ಬೈತಾ ಇದ್ದೆ. ಈ ರೀತಿ ಮಾಡಿಟ್ರೆ ಮನೆ ನಾವು ಉದ್ಧಾರ ಮಾಡ್ದಂಗೆ ಅಂತ ಹೇಳಿ ಅದು ಕೂಡ ನೀಟಾಗಿ ಒರೆಸಿ ಎತ್ತಿಟ್ಕೋತಾ ಇದ್ದೀನಿ. ಯಾಕಂದರೆ ತುಪ್ಪ ನಮ್ಮನೇಲಿ ತುಪ್ಪ ತುಂಬಾ ಖರ್ಚಾಗುತ್ತೆ. ಮಕ್ಕಳಿಬ್ಬರು ಇರೋದ್ರಿಂದ ನಂಗೆ ತುಪ್ಪ ಅಷ್ಟಿಷ್ಟ ಆಗಲ್ಲ. ಬಟ್ ಆದರೆ ಈಗ ಒಂದು ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಯಾಕಂದರೆ ಬ್ಯಾಕ್ ಪೇನ್ ನನಗೂ ಸ್ವಲ್ಪ ಸ್ಟಾರ್ಟ್ ಆಗಿರೋದ್ರಿಂದ ತುಪ್ಪ ತಿಂದರೆ ಬ್ಯಾಕ್ ಪೇನ್ ಎಲ್ಲ ಬರಲ್ಲ, ಅಂದರೆ ಮೂಳೆ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ. ಹಾಗೆ ಇದನ್ನು ಕೂಡ ತಗೊಂಡು ಸ್ಟ್ಯಾಂಡ್ ಮೇಲೆಲ್ಲ ತುಪ್ಪ ಚೆಲ್ಬಿಟ್ಟಿತ್ತು. ತುಪ್ಪ ಹಾಗೆ ಅದರೊಟ್ಟಿಗೆ ಎಣ್ಣೆ ಕೂಡ ಚೆಲ್ಲಿತ್ತು. ಅಂದರೆ ನಾನು ಅರ್ಜೆಂಟಾಗಿ ಕೆಲಸ ಮಾಡೋದ್ರಿಂದ ತುಪ್ಪ ಎಣ್ಣೆ ಹಂಕಿರುತ್ತೆ ಅಲ್ವಾ, ಅದನ್ನ ಆ ಟೈಮಲ್ಲಿ ಕ್ಲೀನ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಹಾಗೆ ಬಿಟ್ಬಿಟ್ಟಿದ್ದೆ. ಹೇಗೂ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅದನ್ನು ಕೂಡ ತೊಳ್ಕೊಂಡು ಹಾಗೆ ಬಟ್ಟೆ ಒರೆಸ್ಕೊತಾ ಇದ್ದೀನಿ. ಒಣಸ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ನನಗೆ. ಯಾಕಂದರೆ ಆಲ್ಮೋಸ್ಟ್ ಸಂಜೆ ಅನ್ನೋದ್ರೊಳಗೆ ಅಮ್ಮ ಹೇಳೋದ್ರೊಳಗೆ ಎಲ್ಲ ರೆಡಿ ಆಗಬೇಕಿತ್ತು. ಇನ್ನು ಕಸನೆಲ್ಲ ನನ್ನ ಸ್ನಾನ ಎಲ್ಲ ಹಾಗೆ ಇತ್ತು ಅಂತ ಹೇಳಿ ಸುಮ್ಮನೆ ತೊಳೆದು ಹಾಗೆ ಒರೆಸಿಟ್ಕೊಬಿಟ್ಟೆ. ಹಾಗೆ ಈ ಕ್ಲೀನ್ ಮಾಡ್ಕೊಳ್ಳೆ. ಬೆಳಗ್ಗೆ ಏನಾದ್ರು ಅಡುಗೆ ಮಾಡುವಾಗ, ಮೊನ್ನೆ ಉಪ್ಪಿಟ್ಟು ಮಾಡುವಾಗ ರವೆ ಚೆಲ್ಬಿಟ್ಟಿದೆ, ಅದು ಹಾಗೆ ಇತ್ತು. ಇದು ಯಾವಾಗಲೂ ಕ್ಲೀನ್ ಮಾಡುವಾಗ ಕ್ಲೀನ್ ಮಾಡ್ಕೊಳ್ಳೋ ಅಂತ ಹಾಗೆ ಬಿಟ್ಬಿಟ್ಟಿದ್ದೆ. ಹಾಗೆ ಹೇಗೂ ಕ್ಲೀನ್ ಮಾಡ್ತೀನಲ್ವ ಅಂತ ಕ್ಲೀನ್ ಮಾಡಿ ತೆಗೆದು ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಶೆಲ್ಫ್ನೂ ಕೂಡ ಅಲ್ಲಿ ಏನಂತ ಗೊತ್ತಿಲ್ಲ, ಒಂಥರ ಬ್ಲ್ಯಾಕ್ ಇರುವೆ ಅಂತೆಲ್ಲ, ಮಳ್ಳಿರುವೆ ಅಂತಾರೆ ನಮ್ಮ ಸೈಡ್. ಮಳ್ಳಿರುವೆ ಓಡಾಡ್ತಾ ಇತ್ತು. ನಿಮ್ಮ ಕಡೆ ಏನಂತ ಗೊತ್ತಿಲ್ಲ. ಮಳ್ಳಿರುವೆ ಹಾಗೆ ಬ್ಲ್ಯಾಕ್ ಇರುವೆ ಅಂತಾರೆ, ಅದು ಕೂಡ ಓಡಾಡ್ತಾ ಇತ್ತು. ಸ್ವಲ್ಪ ಕಸ ಇತ್ತು, ಅಂದರೆ ಈ ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಲ್ಲ ಇದ್ರ ಮೇಲೆ ಮ್ಯಾಟ್ ಮೇಲೆ ಇಟ್ಕೊಂಡು ಅದರದ್ದೆಲ್ಲ ಹಾಗೆ ಪುಡಿ ಕೆಳಗುದ್ರೈತು ಅಂತ ಹೇಳಿ ಅದನ್ನು ಕೂಡ ನೀಟಾಗಿ ಶೆಲ್ಫ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ನಂತರ ಗ್ರೀನ್ ಮ್ಯಾಟ್ನು ಕೂಡ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋತೀನಿ. ಅದನ್ನ ಉಲ್ಟಾ ಹಾಕ್ಕೊಂಡೆ, ಬಟ್ ಆದರೆ ಅದು ನೀಟಾಗಿ ಫಿಕ್ಸ್ ಆಗಲಿಲ್ಲ. ಯಾಕಂದರೆ ಕೊಯ್ದಿರೋದು ನಾವು ಸ್ವಲ್ಪ ಕಟ್ ಮಾಡಿರೋದು ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಅದು ನೀಟಾಗಿ ಫಿಕ್ಸ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಮೊದಲು ಹೇಗೆ ಇತ್ತು ಹಾಗೆ ಹಾಕಿಬಿಡೋಣ ಬಿಡು, ಇನ್ನೊಂದು ಸಲ ಟೈಮ್ ಇರುವಾಗ ನೀಟಾಗಿ ನೀಟಾಗಿ ಕಟ್ ಮಾಡಿಬಿಟ್ಟು ಹಾಕ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಹಾಗೆ ಹಾಕಿದೆ. ಹಾಗೆ ಈ ಸ್ಟ್ಯಾಂಡ್ನ ಮೇಲಿಟ್ಟು ನೋಡಿದೆ, ಬಟ್ ಅದು ಹುಕ್ ಸರಿ ಇರೋದ್ರಿಂದ ಎಲ್ಲರೂ ಅಪ್ಪಿ ಕೆಳಗೆ ಬಿದ್ದುಬಿಟ್ರೆ ಕಷ್ಟ ಅಂತ ಹೇಳಿ ಮತ್ತೆ ಅದೇ ಪ್ಲೇಸಲ್ಲಿ ಇಡೋಣ. ನೋಡಿ ನಾವು ಊರಿಂದ ಬಂದಮೇಲೆ ಏನಾದ್ರು ಅದಕ್ಕೆ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಹಾಗೆ ಸೈಡಲ್ಲಿ ಇಟ್ಟು ನಂತರ ಮತ್ತೆ ಕ್ಲೀನಾಗಿ ಜೋಡಿಸ್ಕೊತೀನಿ. ಇದು ಮನಿ ಪ್ಲ್ಯಾಂಟ್ ಇದೆ ಅಲ್ವಾ, ಅದ್ರ ಮನೆ ಎಲ್ಲ ಹಾಗೆ ಉಳಿದ್ಬಿಟ್ಟಿತ್ತು, ನೋಡಲೇ ಇಲ್ಲ ನಾನು. ಈ ವಿಡಿಯೋದಲ್ಲಿ ನೋಡ್ಕೋತಾ ಇದ್ದೀನಿ. ಆಮೇಲೆ ಅಂದ್ಕೊಂಡೆ ಬಿಡು, ಗೊತ್ತಿಲ್ಲದೆ ಮಿಸ್ ಆಗೋಯ್ತು ಅಂತ. ಹಾಗೆ ಅದನ್ನು ಕೂಡ ಕ್ಲೀನ್ ಜೋಡಿಸ್ಕೊಂಡು ಇಲ್ಲಿ ಗ್ಯಾಸ್ ಕೂಡ ಕ್ಲೀನ್ ಮಾಡಿಕೊಂಡೆ. ಈ ಥರ ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲರೂ ಹೋಗುವಾಗ ಅಷ್ಟು ಮೆಸ್ಸಿ ಅನ್ಸಲ್ಲ. ಆರಾಮಾಗಿ ನಿಧಾನವಾಗಿ ಕ್ಲೀನ್ ಮಾಡ್ಕೋಬೋದು, ಬೇಗ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಇಲ್ಲಿ ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ. ನಾನು ನೈಟ್ ಟ್ರೈನ್ 12 ಗಂಟೆ ಇರೋದ್ರಿಂದ ಸ್ವಲ್ಪ ಟೈಮ್ ಸಿಗುತ್ತೆ, ಅಷ್ಟೇನು ಇದಾಗಲ್ಲ. ಬಟ್ ಆದರೆ ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ಅವನ್ನೆಲ್ಲ ರೆಡಿ ಮಾಡಬೇಕು, ಇನ್ನೂ ಎಕ್ಸ್ಟ್ರಾ ಎತ್ತಿಟ್ಕೊಳ್ಳೋದಿರುತ್ತಲ್ವ, ಅದಕ್ಕೋಸ್ಕರ ಅಂತ ಹೇಳಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇಲ್ಲೂ
ನನ್ನ ಮಕ್ಕಳು ಯಾವ ರೀತಿ ಹಡಪ ಮಾಡಿರ್ತಾರೆ ಅಂದರೆ, ಈ ಮಕ್ಕಳಿದ್ರೆ ಮನೆಯೆಲ್ಲ ಇದೇ ರೀತಿಯಾಗಿರುತ್ತೆ. ಅಪ್ಪಿ ತಪ್ಪಿ ಯಾರಾದರೂ ಅರ್ಜೆಂಟಾಗಿ ಮನೆ ನುಗ್ಗಿಬಿಟ್ರೆ ಅವ್ರು ಅಂದ್ಕೋತಾರೆ, ಯಪ್ಪ ಇದೇನಪ್ಪ ಈ ರೀತಿ ಮನೇನ ಮಾಡ್ಕೊಂಡಿದ್ದಾರೆ, ಈ ರೀತಿ ಮನೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ಆದರೆ ನಮ್ಮನೇಲಿ ಯಾರೂ ಬರಲ್ಲ, ಅದಕ್ಕೋಸ್ಕರ ಪರವಾಗಿಲ್ಲ ಅಂತ ಅನಿಸುತ್ತೆ. ಹಾಗೆ ನಂಗೆ ಈ ಥರ ನೀಟಾಗಿ ಕ್ಲೀನಾಗಿ ಜೋಡಿಸ್ಕೊಂಡ ನಂತರ ಕಸ ಗುಡಿಸ್ಕೋಬೇಕು ಅನ್ನೋದು ಆಸೆ. ಬಟ್ ಆದರೆ ಈ ಥರ ಇದು ಹೈಟ್ ಇರೋದ್ರಿಂದ ಗುಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಎತ್ತಕ್ಕೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನನಗೂ ಆಪ್ರೇಷನ್ ಆಗಿರೋದು ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂದರೆ ಇಷ್ಟು ದಿನ ಹೈಟ್ ಇಟ್ಟಿರಲಿಲ್ಲ. ನೋಡೋಣ ಇವಾಗ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಟ್ಟು ಹೋಗ್ಬಿಡೋಣ ಅಂತ ಹೇಳಿ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಎತ್ತಿಟ್ಕೊಂಡು ನಂತರ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡೆ. ಈ ಥರ ಏನಾದ್ರು ಮಧ್ಯೆ ಸಿಕ್ಕಲ್ಲ ಅನ್ನುವಾಗ ತುಂಬಾ ನೀಟಾಗೆಲ್ಲ ನೆಲ ಒರೆಸ್ಕೊಂಡು ನೀಟಾಗಿ ಕಸ ಗುಡಿಸ್ಕೋಬೋದು. ಮಧ್ಯೆ ಚೇರು ಸ್ಟೂಲು ಅದೇನೋ ಸಿಕ್ತು ಅನ್ನುವಾಗ ಸಿಟ್ಟು ಬರ್ತಾ ಇರುತ್ತೆ. ಯಾಕಂದರೆ ನಮಗೂ ಅರ್ಜೆಂಟಾಗಿ ಕೆಲಸ ಆಗಬೇಕಾಗಿರುತ್ತೆ. ಇದು ಈ ಥರ ಅಡ್ಡ ಸಿಕ್ಕಿದಾಗ ಬೇಜಾರಾಗುತ್ತೆ. ಅಪ್ಪ ಎಷ್ಟು ಸಲ ಅಂತ ಕ್ಲೀನ್ ಮಾಡ್ಕೊಳ್ಳೋದಪ್ಪ ಅಂತ. ಅಷ್ಟರೊಳಗೆ ನಮ್ಮನೆ ಕೂಡ ಎದ್ದಿದ್ರು. ಅವ್ರಿಗೂ ತಮಾಷೆ ಮಾಡ್ಕೊಳ್ತಾರೆ, ನೋಡಿ ಯಾವ ಥರ ಕ್ಲೀನ್ ಮಾಡಿಟ್ಟಿದ್ದೀನಿ, ನಾವು ಹೋದ್ಮೇಲೆ ನೀವು ಒದ್ದಾಡೋದೇ ಬೇಡ ಅಂತ ಹೇಳಿ ಅವ್ರಿಗೂ ತಮಾಷೆ ಮಾಡ್ಕೋತಾ. ನೆಲ ಕೂಡ ಒಣಗಿತ್ತು. ಮ್ಯಾಟ್ ಹಾಕ್ಕೊಂಡು ಸ್ನಾನ ಮಾಡೋದಿತ್ತು, ಸ್ನಾನ ಮಾಡಿ ದೇವ್ರ ಕೂಡ ಪೂಜೆ ಕೂಡ ಮಾಡಿಕೊಂಡೆ. ಇವತ್ತು ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.